ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧನುಷ್. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಬರೀ 5% ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದು. ಅದೇ ಅಮೆರಿಕ, ಡೆವಲಪ್ಡ್ ಕಂಟ್ರಿ, ಯೂರೋಪ್ ಅಲ್ಲಿ ಹೆಂಗಂದ್ರೆ ಮಿನಿಮಮ್ 40-50% ಪಾಪ್ಯುಲೇಷನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ ಈ ತರ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೇವೆ. ಬಟ್ ಇಂಡಿಯಾದಲ್ಲಿ ಹಂಗಲ್ಲ, ಬರೀ 3-5% ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಇದು ಒಂದು ಡಿಸಪಾಯಿಂಟ್ಮೆಂಟ್. ಇದಕ್ಕೆ ರೀಸನ್ ತುಂಬಾ ಇರ್ಬೋದು. ಒಂದು, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಹೇಳ್ಕೊಡೋದಿಲ್ಲ. ಯಾರು ಮನಿ ಬಗ್ಗೆ ಏನು ಹೇಳ್ಕೊಡೋದಿಲ್ಲ, ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ತರ ಮ್ಯಾನೇಜ್ಮೆಂಟ್ ಮಾಡಬೇಕು, ಏನು ಹೇಳ್ಕೊಡೋದಿಲ್ಲ. ಬಟ್ ಡೋಂಟ್ ವರಿ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಫೈನಾನ್ಸ್ ಬಗ್ಗೆ ವಿಡಿಯೋ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಬಿಸ್ನೆಸ್, ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಸೊ ಸಪೋರ್ಟ್ ಮಾಡಿ ನಮಗೆ. ಹಾಗೆ ನಮ್ಮ ಚಾನಲ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಸ್ವಲ್ಪ ಶೇರ್ ಮಾಡಿ. ಈಗ ಗೊತ್ತಿದೆ ಮನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇಲ್ಲಾಂದ್ರೆ ಜೀವನದಲ್ಲಿ ಜಿಗುಪ್ಸ ಅನ್ನೋದಿರುತ್ತೆ. ಅದಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ನ. ನೀವಿನ್ನು ಡಿಮೆಟ್ ಅಕೌಂಟ್ ಏನೋ ಓಪನ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಅಬ್ಸ್ಟಾಕಲ್ಸ್ ಇರೋದು ಲಿಂಕ್ ಇದೆ. ಫ್ರೀಯಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೈನಾನ್ಷಿಯಲ್ ಜರ್ನಿನ ಇವತ್ತಿನ ಸ್ಟಾರ್ಟ್ ಮಾಡಿ ನಮ್ಮ ಚಾನಲ್ ಜೊತೆಗೆ. ಸೊ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.